ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಉತ್ತರ ಕರ್ನಾಟಕದ ಶಿವನನ್ನು ಮೈಲಾರಿ, ಮಾಲ್ತೇಶ, ಮಾರ್ತಾಂಡ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ 60 ಮೈಲಾರಿ ಸ್ಥಳಗಳಿವೆ. ಅದರಲ್ಲಿ ಮೇನ್ 2. ಒಂದು ವಿಜಯನಗರ ಡಿಸ್ಟಿಕ್ ಹೂವಿನಡಗಲಿ ತಾಲೂಕು ಮೈಲಾರ, ಇನ್ನೊಂದು ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ 245 ದೇವಸ್ಥಾನಗಳಿವೆ ಅಂತೆ. ಈ ದೇವರಗುಡ್ಡದಲ್ಲಿ ಮಾಲ್ತೇಶ ದೇವಾಲಯ ಸುಪ್ರಸಿದ್ಧವಾಗಿದೆ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ, ಸಾಕ್ಷಾತ್ ಶಿವನನ್ನೇ ಪ್ರತಿಬಿಂಬಿಸುವಂತಹ ದೇವಸ್ಥಾನ ಇದಾಗಿದೆ. ಅನೇಕ ಭಕ್ತರು ಇದೊಂದು ಮಹಿಮೆಯನ್ನು ನೋಡೋದಕ್ಕೆ ಅಂತಲೇ ಈ ದೇವಸ್ಥಾನಕ್ಕೆ ಬರ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೋದಕ್ಕಂತಲೇ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿನ ಪವಾಡಗಳನ್ನು ಇಲ್ಲಿ ಜನರ ಬಾಯಿಯಿಂದ ಕೇಳಿದ್ರೇ ಒಂಥರ ಖುಷಿ, ಒಂಥರ ನೆಮ್ಮದಿ, ಒಂಥರ ನಮಗೆ ಸಂತೋಷ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಹುಣ್ಣಿಮೆ ದಿನ ವಿಶೇಷವಾದಂತಹ ಪೂಜೆಗಳು, ಭಾನುವಾರ ಅಂತ ಹೇಳ್ತಾರೆ, ಈ ಸೈಡೆಲ್ಲ ಆಯ್ತಾರ ಅಂತ ಹೇಳ್ತಾರೆ. ಆ ದಿನದಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇರ್ತವೆ, ಪವಾಡಗಳು ನಡೀತಾ ಇರ್ತವೆ. ಸೊ ಹಾಗಾದರೆ ನೋಡೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ನಾವು ನಿಮಗೆ ಎಲ್ಲಿ ಬಂದಿರೋ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಅಂತೇಳಿ ಒಂದು ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ದೇವರಗುಡ್ಡ ಅಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಕೇಳಿರ್ಬೋದು. ದೇವರಗುಡ್ಡ 7 ಕೋಟಿ ಮೈಲಾರಲಿಂಗೇಶ್ವರ ಅಂತ ಹೇಳ್ತಾರೆ. ನೋಡಿ, ನಿಮಗೆಲ್ಲ ಪೂರ್ಣ ವಿಡಿಯೋ ನೋಡಿದರೆ ನಿಮಗೆಲ್ಲ ಸಂಕ್ಷಿಪ್ತವಾಗೆಲ್ಲ ಮಾಹಿತಿನ ಕೊಡ್ತೀವಿ. ನೋಡಿ ಅಮ್ಮ, ಇವು ಯಾರು ಪಾದರಕ್ಷೆಗಳಮ್ಮ? ದೇವ್ರಿ ಇವು ದೇವಿವಾ? ಇವು ಯಾವ ದೇವಿವು? ಗಂಗಮಳಂ ಗಂಗಮಳಂ ಗಂಗಮಾಳಮ್ಮ. ಗಂಗಮಳಂ. ಇವು ಮಾಂತೇಶಿ ಮಾಂತೇಶನ್ ಚಪ್ಪ. ಇವು ಹಿಂಗೆ ಇರ್ತಾವಮ್ಮ? ವರ್ಷ ಚೇಂಜ್ ಮಾಡ್ತಾರ? ವರ್ಷನ ಚೇಂಜ್ ಆಕವ್ರಿ. ಅವು ಸವಿತಾವ? ಇವು ಇಟ್ಟೆಲ್ಲ ಸವಿತಾವ್ರಿ. ಇದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ ಒಳಗಡೆ ಮುಟ್ಟಿ ನಮಸ್ಕಾರ ಮಾಡಿ ಪಾದ ಸಾಯಿ ಮಾಡಿ ಒಳಗ್ ಹೋಗ್ತಾರ. ಒಳಗ್ ಹೋಗ್ತಾರ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವ್ ಈಗ ಬಹಳ ದಿವಸ ಆತ್ರಿ. ಎಷ್ಟು ವರ್ಷ ಆಯ್ತು? ನಾವ್ ಬಂದಾಗ 15 ವರ್ಷ 30 ವರ್ಷ ಆತ್ರಿ. ಅವಾಗಿಂದ ಅವ್ರ ನಮ್ಮ ಅಜ್ಜಾರ ಇದ್ರಿ. ಈಗಲೂ ನೀವು ಇಲ್ಲೇ ಸೇವೆ ಸಲ್ಲಿಸಿ? ಸೇವೆ ಮಾಡ್ತಾರೆ. ನಮಸ್ತೆ. ನಮಸ್ತೆ. ಇಲ್ಲಿ ಮಾಲ್ತೇಶ್ ಅಂತ ಹೇಳಿ, ಮಾಲ್ತೇಶ್ ಇದ್ರೆ ಗಂಗಮ್ಮ ದೇವಿ ಅವರನ್ನು ದರ್ಶನ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಮಾಲ್ತೇಶ್ ಅವರ ವಿಶೇಷಗಳು, ಪವಾಡಗಳು, ಮತ್ತೆ ನೀವು ಅನುಭವ ಆದ ಪವಾಡಗಳು ನಿಜವಾದ ಏನಿದೆ ಅಂತ ಒಂದು ಸ್ವಲ್ಪ ನಿರೂಪಣೆ ಹೇಳ್ಬೇಕಂತ ಹೇಳಿ. ಇದು ಕೆಳಗಡೆದು ಉದ್ಭವಲಿಂಗೇಶ್ವರ. ಮಾಲತಿ ಅಂದ್ರೆ ಪಾರ್ವತಿ, ಮಾಲತಿ ಪ್ಲಸ್ ಈಶ ಎರಡೂ ಉದ್ಭವ ಆದ್ದರಿಂದ ಮಾಲತೀಶ ಅಂತ ಹೆಸರು. ಮತ್ತು ಗುಡ್ಡದ ಮೈಲಾರಲಿಂಗೇಶ್ವರನ ಅಂತಾರ, ಗುಡ್ಡದ ಮ್ಯಾಗಿರೋದಕ್ಕ ಗುಡ್ಡದ ಏನೋ ಅಂತಾರೆ. ಪ್ರತಿ ಹುಣ್ಣಿಮೆನೂ ಸುಮಾರು 50,000 ಗಂಟಲಿ ಜನ ಸೇರ್ತಾರ. ಪ್ರತಿ ಭಾನುವಾರನೂ ಸೇರ್ತಾರ. ಅವರ ಎಲ್ಲಾ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿ ಸಂತೋಷದಿಂದ ಸದಾ ಕಾಲ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಇದು ಏನಂತ ಸ್ವಲ್ಪ ನೀವು ಹೇಳಿ. ಇದು ಅರ್ಜುನ್ದು ಗುಡಿ ಅರ್ಜುನ ಗುಡಿ ಗಾಂಜಿ ಅರ್ಜುನ ಗುಡಿ ಜಿಜ್ಜೂರಿ ಮೈಲಾರಲಿಂಗ ತಂಬಾಕ ಸಿಗ್ತಿರ್ತಾನೆ. ಯಾವ ಕಾಲಕ್ಕೂ ಇದನ್ನ ಮಾಡ್ತಾರೆ. ದೇವ್ರ ನಾವು ಸೇವಕರು ಸೇವೆ ಮಾಡೋರು ಕಾಲಿಗೆ ಹೇಳ ಅರ್ಜುನರು ಅಂತಾರೆ. ಅವರು ಬರೋರು 60 ಮನಿ ಬಾದಾರು ಇದ್ದಾರೆ ಮತ್ತು ಅಧಿಕಾರಸ್ಥರು ಇದ್ದಾರೆ. ಇಲ್ಲೆಲ್ಲ ದೇವಸ್ಥಾನಕ್ಕೆ ಬಾಬ್ದಾರ ಈರುಗಾರು 11 ಮಂದಿ ತಂದಾರು ಇದ್ದಾರೆ. 11 ಮಂದಿ ತಂದಾರು ಅವರು ಇದ್ದಾರೆ. ಅದಾರ, ಇಲ್ಲೇ ಅದಾರ. ಅವ್ರ ಕುಟುಂಬ ಹೇಳ್ಸನ್ರಿ. ಇಂದು 9 ದಿನ ಉಪವಾಸ ಇದ್ದು ನಮ್ಮ ದೇವ್ರ ಸಂಪ್ರದಾಯ 9 ದಿನನೂ ಎಲ್ಲ ಪೂಜಾ ಪುನಸ್ಕಾರ ನಡೆದಿದೆ. 9ನೇ ದಿನಕ್ಕ ಸಂಜೆ 5:30 5:45 ಸ್ವಾಮಿ ಏನು ನುಡಿ ಕೊಡ್ತಲ್ಲ ಅದನ್ನ ನಾವು ಫೋಟೋದಲ್ಲಿ ನುಡಿಯೋದಷ್ಟೇ ಗೊತ್ತು ನಮಗೆ. ಪ್ರತಿ ವರ್ಷ ನಾವೇ ನುಡಿತೀವಿ. ನಾವು ಕಾಲ ಹೋಗೋವರೆಗಿನ
ಏನಂತ ಕಾಣಿಕೆ ನಿಮಗೆ ಅಂದಾಗ ಪವಾಡಗಳೆಲ್ಲ ನಡೆದಿದಾವಂತ ಎಲ್ಲ- ಕಾಣಿಕೆ ನಡೆದವೆಲ್ಲ ಆಗಿದಾವ ಅಂತ ಕೇಳ್ಪಟ್ಟಿದ್ದೀನಿ. ಪ್ರತಿ ಒಂದು ಬೆಳೆ ಆಗ್ಲಿ ಮಳೆ ಆಗ್ಲಿ ಪ್ರತಿಯೊಂದು ಎಲ್ಲ ಆಗಿದಾವೆ. ಈಗ ಈ ವರ್ಷನೂ ಕೂಡ ಹೊಸ ವರ್ಷ ಬಂತು. ಈಗ ಇವತ್ತಾದ್ರೂ ಹೊಸ ವರ್ಷನೇ ಅಲ್ಲ, ಎಲ್ಲ ವರ್ಷ ನಡೆದಿದ್ದು ಕೂಡ ನಡೆದಿದೆ ಅಂತ ಪ್ರತಿ ಇದೆ. ಈಗಲೂ ಕೂಡ ಪವಾಡ ಇದೆ. ಆಮೇಲೆ ಇಲ್ಲಿ ಬರ್ತಾ ಇರ್ತಾರೆ ನಮಗೆ ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಬಹಳ ಮಂದಿ ಬರ್ತಾರೆ ಭಕ್ತರು. ಅಜ್ಜರ ಪವಾಡ ಏನು, ನೀವು ಕಂಡ್ರೆ ಪವಾಡಗಳು ಯಾವ? ಎಲ್ಲ ಆಗಿದಾವೆ, ಎಲ್ಲ ಪವಾಡ ಅರ್ಜನ ನುಡಿ ಎಲ್ಲ ಆಗಿದಾವೆ. ಮತ್ತೆ ಮುಕ್ಕೋಟಿ ಚೆಲ್ಲಿ ತಲೆ ಕಲ್ಯಾಣಿ ಕಟ್ಟಿ ತಲೆ ಅಂತ ಸ್ವಾಮಿ ವರದಾನ ಕೊಟ್ಟು ಬಂದಿದ್ದೀವಿ ನಾವು. ಅದನ್ನ ನಿವಾರಣೆ ಈ ಸಲ ಯಾರು ಅದನ್ನ ಮಾಡಿಲ್ಲ, ರಾಜಕೀಯ ಪಾಜಕಿಗೆ ಹೋಲಿಸಿದ್ದಾರೆ. ನಾವು 2009 15 ಕಾರಣಕ್ಕೆ ಹೇಳಿದ್ವಿ. 15 ಕಾಣಿಕ ನೀವೇ ಮುಗಿಸಿದ್ರೆ ಇಲ್ಲಿ? ಹೌದು. ಯಾವ ಹುಣ್ಣಿಮೆ ದಿವಸ ಬರುತ್ತೆ ಇದು ಕಂಡೆ ಪೂಜೆಗಳನ್ನು ಹೇಳ್ದು ದಸರಾ ದಸರಾ ಕಂಡೆ ಆಗುತ್ತೆ ಪ್ರತಿ ಕಾಣಿಕೆ ಆಗೋದು. ಬನ್ನಿ ದಿನ ಸರ್ಪಿ ಪವಡ ಆಗುತ್ತೆ. 11 ಸರ್ಪಿ ಇರುತ್ತಿದೆ. ಆ ಪವಡ ದೊಡ್ಡ ಪವಡ ಮಾಡ್ತಾ ಇದ್ದಾರೆ ಕೈಯಾಗ ಕಾಲ ಒಳಗ. ಈ ಸ್ವಲ್ಪ ಹಾರಿ ತರಿಸ್ತಾರೆ, ಇಲ್ಲಿ ಬಗಡಿ ಊಟ ಬಿಡಿತಾರ ಅಂತ. ಬನ್ನಿ ಮುಡಿದು ನಮ್ದು ದಸರಾ ಕಾರ್ಯಕ್ರಮ ಮುಗಿಸ್ಬಿಡ್ತಾರೆ 5ವರೆಗೆ ಈಗಲೂ ಕೂಡ ನಡೀತಾ ಇದೆ. ನಡೆದಿದೆ 24 ಗಂಟೆ ನಡೆದಿದೆ. ಕಣ್ಣಾರೆ ಕಂಡಿರೋದೆಲ್ಲ ಪ್ರತ್ಯಕ್ಷ ಸಾಕ್ಷಿ ನೀವು. ಸಾಕ್ಷಿ ನಾನೇ ಅನ್ಎಜುಕೇಟೆಡ್ ನಾವು. ಅನ್ಎಜುಕೇಟೆಡ್ ಅಲ್ಲ, ಮುಂದೆ ಯಾರು ಎಜುಕೇಟೆಡ್ ಅಲ್ಲ, ಯಾರು ಅನ್ಎಜುಕೇಟೆಡ್ ಅಲ್ಲ, ಎಲ್ಲರೂ ಭಗವಂತನ ಸೇವೆ ಸಲ್ಲಿಸ್ತಾರೆ. ಬನ್ನಿ ಒಂದ್ಸಲ ನಮ್ ದಸರಾ ಹೊಸ ಚಾನಲ್ ಖಂಡಿತ ಖಂಡಿತ ಬನ್ನಿ ಬನ್ನಿ. ಈಗ ಇನ್ನೊಂದು ಜನರಲ್ಲಿ ಬಾಯಲ್ಲಿ ಬರ್ತದೆ 7 ಕೋಟಿ 7 ಕೋಟಿ 7 ಕೋಟಿ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಅದನ್ನು ಏನಕ್ಕೆ ಕರೀತಾರೆ? 7 ಕೋಟಿ ಅಂತ ಅದರ ನಾಮಾಂಕಿತ. ಚಂಗಮೂಲು ಅಂದ್ರ ಮುಂದಕ್ಕೆ ಸಾಗಿ ಅಂತ. ತಿರುಪತಿ ವೆಂಕಟರಮಣನಿಂದ ಸಾಲ ತಗೊಂಡಿದ್ದ ಅಂತ ಏನೋ ಒಂದು ಅದೇ ಎಲ್ಲ ಅದನ್ನ ಕಂಡವ್ರು ಯಾರಿಲ್ಲ. ನಮ್ಮ ಏರಿಯಾ ಯಜಮಾನ್ರ ಅಂತ ಹೇಳ್ತಿದ್ರು. ತಿರುಪತಿ ತಿಮ್ಮಪ್ಪ ಲಕ್ಷ್ಮೀ ಮದುವೆ ಆಗ್ಬೇಕಾದ್ರೆ ಆಯ್ತಾ 7 ಕೋಟಿ ತಾನೊಂದು ಕೋಟಿ ತಗೊಂಡ ತೋರಿಸಿ ದುಡ್ಡು ತೋರಿಸಿ ಲಕ್ಷ್ಮೀ ಮದುವೆ ಆಗ್ಯಾನಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅವ್ರ ಲೇಖಿ ಮುಖಾಂತರ ಇಲ್ಲ, ಲೇಖಿ ಮುಖಾಂತರ ಏನಿಲ್ಲ. ಬಾಯಿ ಪುರಾಣ ಅಷ್ಟಿದೆ. ಇನ್ನು ನನ್ನ ಹಿಂದಿನವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಲೇಖಿ ಇರ್ಬೇಕ್ರಿ ಅದಕ್ಕೆ. ಸರ್ ನಮಸ್ತೆ. ನಮಸ್ಕಾರ. ಇಲ್ಲಿ ಈ ದೇವಿ ಹೆಸರು ಅಲ್ಲಿ ಗಂಗಮ್ಮ ದೇವಿ ಅಂತ ಹೇಳಿ ಮಾಲ್ಸಾಂಬ ಅಂದ್ರೆ ಒಂದೇನೆ, ಗಂಗೆ ಮಾಳಮ್ಮ ಅಂದ್ರೆ ಒಂದೇನೆ, ಪಾರ್ವತಿ ದೇವಿ ಅಂದ್ರೆ ಒಂದೇನೆ. ಮೂರು ಹೆಸರುಗಳಲ್ಲಿ ಪದ್ಧತಿ. ಇಲ್ಲಿ ಏನ್ ವಿಶೇಷ? ಇದು ಅಮ್ಮನವ್ರ ಗುಡ್ರಿ, ಅದು ಮಾಲ್ತೇಶ್ ಅಜ್ಜನ ಗುಡ್ದವ್ರಿ. ಅವ್ರ ಹೇಳ್ತೀರಿ ಗುಡ್ದವನ್ ಪತ್ನೇರಿ. ವಾರಕ್ಕೊಂದ್ಸಲ ಪಲ್ಲಕ್ಕಿ ಉತ್ಸವ ಈಗ ಗುಡ್ದವನ್ ಮೂರ್ತಿ ಬರುತ್ತೆ. ಬಂದು ಇಲ್ಲಿ ಕುಂತ್ಕೊಂಡು ಪೂಜೆ ಭುವನೇಶ್ವರ ಮಂಗಳಾರತಿ ಬರ್ತಾರೆ. ಪಲ್ಲಕ್ಕಿ ಉತ್ಸವದ ಮೇಲೆ ಬರ್ತಾರೆ. ಉತ್ಸವ ಮೂರ್ತಿಯಾಗಿ ಬಂದು ಪಲ್ಲಕ್ಕಿ ಉತ್ಸವ ಬಂದು ಭಾನುವಾರ ಮತ್ತು ಹುಣ್ಣಿಮೆ ದಿನ ಬಂದು ಅಲ್ಲಿ ಕುತ್ಕೊಂಡು ಆನಂತರ ಆರತಿ ಮಂಗಳಾರತಿ ಮಾಡಿಸ್ಕೊಂಡು ಇಲ್ಲಿ ಬರ್ಬೇಕು. ಇಲ್ಲಿ ಬಂದು ಕುತ್ಕೊಂಡು ತಿರ್ಗಾ ಬೆಳಗ್ಗೆ ಮಂಗಳಾರತಿ ಮಹಾಮಂಗಳಾರತಿ ಮಾಡಿಸ್ಕೊಂಡು ಮತ್ತೆ ಹೋಗ್ತೈತಿ. ಒಂದೇ ರಾತ್ರಿ ಇಲ್ಲೇ ಇರ್ತೈತಿ. ವಾಸ್ತವವಾಗಿ ನಂತರ ಬೆಳಗ್ಗೆ ಹೋಗ್ತೈತಿ. ಇದು ಅಮ್ಮನವ್ರು ತೊಟ್ಟಿದ್ರಿ. ಹಿಂದಿನ ಕಾಲ ನಿಂತರ ಇಲ್ಲೇ ಅದಾವ್ರಿ. ಮಕ್ಳು ಅಲ್ಲಿಂದ ಎಲ್ಲರೂ ಏನ್ ಬೇಡಿಕೆ ತುಗಿದ್ರೆ ಮಕ್ಳು ಆಗ್ತಾವ್ರಿ. ಅಡಿಕೆ ಕಟ್ಟಿಗೆ ಮಕ್ಳು ಆಗ್ತಾವ್ರಿ. ಏನ್ ಪವಾಡ ಅಂತ ಇಲ್ಲಿ ವಿಶೇಷ? ಪವಾಡ ದಸರಾದಾಗ ಆಗ್ತೈತ್ರಿ. ಪವಾಡದಲ್ಲಿ ಕಂಚಾವರ ಅಂತ ಪವಾಡ ಮಾಡ್ಕೊಂತಾರೆ. ಆ ನಂತರ ವರವೈರವ್ರು ಹೇಳಿಕೆ ಆಗ್ತೈತ್ರಿ. ವರ್ಷಕ್ಕೊಂದ್ಸಲ ಹೇಳಿಕೆ ಕಾಣಿಕೆ ಅಂತ ಅವ್ರು ನುಡಿದಂತೆ ನಡೀತೈತ್ರಿ. ಎಲ್ಲ ಸತ್ಯ ಆಗಿ ನಮ್ ಬುದ್ಧಿ ತಿಳುವಳಿಕೆ ಅಂತಂದ್ರೆ ಮಳೆ ಬೆಳೆ ಮೇಲೆ ಆಗೈತ್ರಿ. ಎಲ್ಲ ಅದು ಹೆಂಗ್ ಆಗ್ತೈತ್ರಿ ಹಂಗ ಆಗ್ತೈತಿ. ಅಮ್ಮನ ಕೊಡ್ತಾರೆ, ಇಲ್ಲಿ ಇರ್ತಾರೆ. ಹೌದ್ರಿ. ಇಲ್ಲಿ ಬಂದು ಪವಾಡ ಇರುತ್ತೆ. ಇವರು ಇಲ್ಲಿ ಅಜ್ಜರಾಗಿದ್ದಾರೆ. ಅವ್ರ ಗೊರವೈರ ಅವ್ರ ಮನೆ ದೂರ್ರಿ. ಮನೆ ದೂರ ಅಂದ್ರ ಅಕ್ಕಿ ಹಿಂದ ಸ್ವಲ್ಪ ಒಬ್ರ್ಯಾರ ಮನ್ಯಾಗ ಅಜ್ಜನ ವರಿ ಓದ್ತಿರ್ತಾರಿ. ಅವ್ರ ಸೇವೆ ಮಾಡಕಂತ ಬರ್ತಾರೆ. ವಂಶ ಪರಂಪರವಾಗಿ ಬರ್ಬೇಕು. ಅವ್ರು ಬರ್ತಾರೆ. ಅವ್ರ ಸೇವೆ ಮುಗಿಸ್ಕೊಂಡ್ ತಮ್ಮ ಸೇವೆ ಮುಗಿಸ್ಕೊಂಡ್ ತಮ್ಮ ಊರ್ ತಗೋತಾ ಇರ್ತಾರೆ.
ಇದೇ ರೀತಿ ನಾವು ಇದೇ ರೀತಿ ಬರ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ಇದೇ ಇಲ್ಲ ಬಂದು ಅದು ಬರೋರು ಬರ್ತಾರೆ, ಇಲ್ಲಿ ಬಂದು ಹಾಕ್ಯಂತಾರೆ ಉಡುಪು. ಅಜ್ಜನ ಬಂದು ಸೇವೆ ಸಲ್ಲಿಸಿ ಮತ್ತೆ ಅವ್ರ ಮನೆಗೆ ಹೋಗ್ಬೇಕು. ಹೌದು, ಹೋಗ್ತಾರೆ. ನೀವು ಎಷ್ಟು ವರ್ಷದಿಂದ ನೀವು ಈ ಸೇವೆ ಸಲ್ಲಿಸ್ತೀರಾ? ಇಲ್ಲಿಂದ 8 ವರ್ಷ. ನಿಮ್ಮ ಮೂಲ ಅಂದ್ರೆ ಮನೆತನ ವಂಶ ಪರಂಪರೆ ಹೀಗೆ ಬಂದಿದೆ. ಏನು ವಿಶೇಷವಾಗಿ ಎಲ್ಲ ಪೂರ ಫ್ಯಾಮಿಲಿ ಎಲ್ಲ ಒಳ್ಳೇದಾಗುತ್ತೆ. ನಾವೇನ್ ಅನ್ಕೊಂತೀವಿ ಅದು ಹಾಗೆ ಆಗುತ್ತೆ. ಪರಂಪರೆಯಿಂದ ಬಂದಿದ್ದೀರಿ ನೀವು. ದೇವರಲ್ಲಿ ಸ್ಮರಿಸಿ ಸೇವೆ ಯಾರು ಸಮೃದ್ಧಿ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಭಕ್ತಿಯಿಂದ ಬಿಟ್ಟುಕೊಂಡವರಿಗೆ ಸಜ್ಜನವರು ಆಶೀರ್ವಾದ ಸಜ್ಜನವರು ಆಶೀರ್ವಾದ ಮಾಡ್ತಾರೆ. ಇನ್ನೂ ರೇಸ್ ಕಡಿಮೆ ಭಾನುವಾರ ಮತ್ತು ಹುಣ್ಣಿಮೆ ದಿನ ನಿರ್ಲಕ್ಷಿತೀರ ಸರ್. ನಾವ್ ಏನಾರ ಅನ್ಕೊಂಡಿರ್ತೀವಿ ಬರ್ತೀವಿ, ಇಲ್ಲದ್ರೆ ಇದ್ ಮಾಡ್ತೀವಿ ಅಂತಿರಲ್ಲ. ಏನಾರ ಒಂದು ನಾವೀಗ ಪ್ರತಿ ತಿಂಗಳ ಒಂದ್ಸಲ ಬಂದ್ ಹೋಗ್ತೀನಿ ಅಂತ ಹೇಳ್ಕೊಂಡಿರ್ತೀವ್ರಿ. ಈಗ ಬರಕ್ ಆಗ್ಲಿಲ್ಲ ಸಪೋಸ್ ಅಲ್ಲಿಗೆ ಏನಾರ ಒಂದ್ ಸೂಕ್ಷ್ಮೆ ಅವಾಗ ಅವ್ರದ್ದು ಏನಾರು ತೋರ್ಸ್ಬಿಡ್ತಾನ್ರಿ. ಅವಘಡ ಮಾಡ್ತಾರೆ. ಹೌದು ಸತ್ಯ. ಯಾಕಂದ್ರೆ ನಿನ್ನೆಗ ನಾನು ಹೋದ್ ತಿಂಗಳಾಗ ಬರ್ಬೇಕಿತ್ರಿ. ನಾವು ಪ್ರತಿ ತಿಂಗಳು ಬರ್ತೀನಿ ಅಂತ ಬೇಡ್ಕೊಂಡು ಹೋಗಿದ್ರಿ. ನಮ್ದು ಏನಾರ ಕೆಲಸ ಆಗತ್ರ ನಾವು ಆಗತ್ತಂತಾನೆ ಅನ್ಕೊಂಡಿದ್ರಿ, ಹೋಗಿರ್ತೀವಿ. ಆಗ್ತಾ ಇರ್ತದ ಕೆಲ್ಸ. ಆಗಿನ ಕಾಲಕ್ಕೆ ಏನಾರ ಒಂದು ಗಾಡಿ ವಾಹನದಾಗ ಏನಾರ ಅವಾಗ ತೋರ್ಸ್ಬಿಡ್ತಾನ್ರಿ. ಇಲ್ಲಿ ಮುಗಿಸ್ಕೊಂಡು ನಾವು ನಿನ್ನೆಗ ಒಂದ್ 2 ತಕ ಗಾಡಿ ಒಳಗ ಅವಘಡ ಆಯ್ತ್ರಿ. ನಮಗ ಮುಂಜಾಗ್ರತೆ ಇದ್ರಿ, ಹಂಗಾಗಿ ತಿಳ್ಕೊಂಡು ನಾವ್ ಇವತ್ತು ಬಂದಿವ್ರಿ. ನೋಡ್ರಿ ವೀಕ್ಷಕರು, ಈ ಕಂಬಕ್ಕೆ ಸರಪಣಿ ಹರಿಯೋದಂತೆ. ಇದು ಕಂಬ ಕಟ್ತಾರ ಸರಪಣಿನ. ಯಾವ್ತರ ಮಾಡ್ತೀವಿ ಆತರ ಒಂದು ಪ್ರತಿಷ್ಠಾಪನೆ ಮಾಡಿ ಆತರ ದೇವ್ರ ಕರೆ. ಅದನ್ನು ಪ್ರತೀತಿ ಇದೆ, ಕಾಲಿಗೆ ಊಟ ಹೊಡ್ಕೊಳೋದು ಪ್ರತೀತಿ ಇದೆ. ಅಂದ್ರೆ ಕಾರ್ಣಿಕ ದಿನ ಹೊಡ್ಕೊಂತಾರೆ. ಬೆಳಗ್ಗೆ ಮಾರನೇ ದಿನ 3 ಗಂಟೆಗೆ ಇಲ್ಲಿ 4:04ವರೆಗೆ 4:04ಕ್ಕೆ ಇಲ್ಲಿ ಸರಪಣಿ ಇರ್ತಾರೆ. ಬೆಳಗಿನ ಜಾವನ ಸಾಯಂಕಾಲ. ಅಜ್ಜ ನೀವು ಅಲ್ಲಿ ಮೇಲೆ ಹತ್ಬಿಟ್ಟು ಕಾರ್ಣಿಕ ಅಲ್ಲಿ ಒಳಗಡೆ ಇದೆ ಕಂಬ. ನಾವು ಕುಂತಾವಲ್ಲಿ ಹೌದು, ಪಾದರಕ್ಷೆಗಳು ಕೇಳಿದ್ವಿ. ಚಾಟಿಯಿಂದ ಹೊಡಿತಾರಲ್ಲ ಚಾಟಿ ಅವರೆಲ್ಲ ತಮ್ಮ ಇದಕ್ಕ ಹರಕೆ ಮಾಡ್ಕೊಂಡಾರೆ. ಪಾಪ ಕರ್ಮಗಳೆಲ್ಲ ಆ ತರ ತೀರ್ಸ್ಕೋಬೇಕಂತ ಹರಕೆ ಮಾಡ್ಕೊಂಡ್ರೆ ಹೊರ್ಕೊಂತಾರೆ. ಏನಾಗಲ್ಲ, ಮನುಷ್ಯ ಚೆನ್ನಾಗಿ ಆಮೇಲೆ ಕಂಬಳಿನ ಏನು ಹೊತ್ಕೊಂತಾರ. ಕಂಬಳಿ ಅದು ಅವನು ಮಣಿಮಲ್ಲ ಸವಾರ ಮಾಡ್ಲಿಕ್ಕೆ ಕಾಲಕ್ಕ ಗೊತ್ತಿಡಿದ್ರೆ ಕಂಬಳಿ ಹೆಂಗೆ ತೊಟ್ಕೊಂಡು ವಿದ್ದು ಮಾಡ್ತಾರ. ಮಣಿಮಲ್ಲ ಐತಲ್ಲ ಅಲ್ಲಿ ಫೋಟೋ ಇದೆ ನೋಡಿ, ಝೂಮ್ ಮಾಡಿ. ಇದ್ರ ಮೇಲೆ ಅದು ಗುರುವಿನ ಕಟ್ಟೆ ಅಂತ. ಅವರು ಭಂಡಾರ ಗುರುಗಳು, ನಾವು ಕಾರ್ಣಿಕರ ಗುರುಗಳು. ಹುಣ್ಣಿಮೆ ದಿನ ಬಹಳ ಜನ ಬರ್ತಾರಲ್ಲ. ಮುಂದೆ 5 ಲಕ್ಷ ಜನ ಸೇರುತ್ತೆ. 5 ಲಕ್ಷ ಭರತ್ ಹುಣ್ಣಿಮೆಗೆ ಬಂದವರೇನೋ ಕೋಟಿ ಅದ ಭರತ್ ಹುಣ್ಣಿಮೆಗೆ ಬಂದರೆ ಭಕ್ತರು ಅನ್ನೋ ಒಂದು ನಾಳೆ ಬಂದೂಣಿಗೆ ಬಂದಾರ ಭಕ್ತರು ಅಂತ. ಬಂದೂಣಿಗೆ ಬಂದರೆ ಭಕ್ತರು ಭಾಳ ಜನ, 10 ಲಕ್ಷ ಜನ ಸೇರ್ತಾರೆ. ನಮಸ್ತೆ. ವೀಕ್ಷಕರೇ, ನೀವು ನೋಡ್ತಿದ್ದೀರಲ್ವಾ ಇಲ್ಲಿ ಕಟ್ಟಿಗೆದು ಏನಪ್ಪ ಇದು ಅಂತ ನೀವು ಕೇಳೋದಾದರೆ, ಇದು ದೋಣಿ ಅಂತ ಹೇಳ್ತಾರೆ. ಎಲ್ಲ ದೇವಸ್ಥಾನದಲ್ಲಿ ನಾವೇನು ಮಾಡ್ತೀವಿ, ಮನೆಯಿಂದ ಏನಾದರೂ ಪ್ರಸಾದ ತೊಗೊಂಬಂದರೆ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಪ್ರಸಾದನ ಎಡೆ ಹಿಡಿತೀವಿ. ಆದರೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಪ್ರಸಾದನ ಒಳಗಡೆ ಎಡೆ ಹಿಡಿಯೋದಿಲ್ಲ, ಈ ಥರ ದೋಣಿಯಲ್ಲಿ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂತಂದರೆ ಮೈಲಾರಲಿಂಗೇಶ ಅಂದರೆ ಮಾಲ್ತೇಶ ದೇವರು ಅವ್ರ ಕೈಯಲ್ಲಿ ಇದನ್ನ ಇಟ್ಕೊಂಡ್ಬಿಟ್ಟು ಅವ್ರು ಪ್ರಸಾದ ಸ್ವೀಕರಿಸ್ತಿದ್ರಂತೆ. ಸೊ ಆದ ಕಾರಣ ಅದು ಒಂದು ನಂಬಿಕೆ ಇರೋದ್ರಿಂದನೇ ಪ್ರಸಾದ ಒಳಗಡೆ ಹಾಕಲ್ಲ, ನಾವು ಇಲ್ಲೇ ತಂದುಬಿಟ್ಟು ಇವರಿಗೆಲ್ಲ ಕೊಟ್ಟರೆ ಸೇರುತ್ತೆ ದೇವರಿಗೆ ಅಂಥೇಳಿ ವಿಶೇಷ ಇದೆ. ಇದು ಮಣಿಸೂರ ಪರ್ವತ ಅಂತೇಳಿ. ಈ ಪ್ರದೇಶವನ್ನು ಹಿಂದೆ ರಾಜರಾಕ್ಷಸರು ಮಲ್ಲಾಸುರ, ಮಣಿಕಾಸುರರು ಅಂತೇಳಿ ಆಳ್ತಾ ಇದ್ದರು. ಅವರು ತುಂಬ ಕ್ರೂರಿಗಳಿದ್ದರು. ಅವ್ರಿಗೆ ಸಂಹಾರ ಮಾಡಬೇಕಾದ್ರೆ ಋಷಿಮುನಿಗಳು ಘೋರ ತಪಸ್ಸು ಮಾಡಿ ಪರಮಾತ್ಮನ ದರೆಗಳಿಸಿದ ಪ್ರದೇಶನೇ ಇದು ಮಣಿಸೂರ ಪರ್ವತ ಅಂತೇಳಿ. ಈ ಪರ್ವತ ಇಲ್ಲಿ ದರೆಗಿಳಿದ ಮೇಲೆ ಈ ಕಂಬಳಿ ಗೋರಪ್ಪನ ವೇಷ ಹಾಕ್ಕೊಂಡು ಅವ್ರನ್ನ ಮಹಿಷಾಸುರನ, ಮಲ್ಲಾಸುರನ ಸಂಹಾರ ಮಾಡ್ತಾನೆ. ಈ ಕ್ಷೇತ್ರದಲ್ಲಿ ಮಲ್ಲಾಸುರನ ಸಂಹಾರ ಮಾಡಿ ಇಲ್ಲಿ ಮಾಲ್ತೇಶನ ರೂಪದಲ್ಲಿ ಜನಿಸ್ತಾನೆ. ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಮೈಲಾರ ಕ್ಷೇತ್ರ ಅಂತೇಳಿ.
ಅಲ್ಲಿ ಮಣಿಕಾಸುರನ ಸಂಹಾರ ಮಾಡಿ ಅಲ್ಲಿ ಮೈಲಾರಲಿಂಗನ ರೂಪದಲ್ಲಿ ನೆಲೆಸ್ತಾನೆ. ಅದರ ಒಂದು ಕುರುವಾಗಿ ಇದು ಗುರು ಗೊರವರ ಸಂಪ್ರದಾಯದ ದೇವಸ್ಥಾನ ಅಂತಾರೆ ಇದಕ್ಕೆ. ಇಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೂ ಗುರು ಗೊರವರ ಸಮ್ಮುಖದಲ್ಲಿ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಎಲ್ಲ ಜಾತಿಯ ಬಾಬ್ದಾರರು ಇದ್ದಾರೆ. ಅಂದರೆ ಹಾಲ್ಮತದವರು, ಬ್ರಾಹ್ಮಣರು ಮತ್ತು ಕ್ಷತ್ರಿಯರು, ತಳವಾರರು, ಹೀಗೆ ಹಲವಾರು ಯಾವ ಜಾತಿಗಳು, ಈಗ ಹರಿಜನ, ಎಲ್ಲ ಜಾತಿಯ ಬಾಬ್ದಾರರು ಇದಕ್ಕೆ. ಅಂದರೆ ಇದು ಸರ್ವಧರ್ಮದ ದೇವಸ್ಥಾನ ಅಂತ. ಇಲ್ಲಿ ಪವಾಡಗಳು ಏನಂತ ಕೇಳ್ಪಡ್ತೀವಿ. ಅದರ ಕುರುಹಾಗಿ ಈಗೇನು ಮಣಿಕಾಸುರನ ಸಂಹಾರ ಮಾಡಿ ಇಲ್ಲೇನು ಪರಮಾತ್ಮ ನೆಲೆಸಿದ ಅದರ ಕುರುಹಾಗಿ ಇಲ್ಲಿ ಅಂದರೆ ಕಂಚಾವೀರರು ಅಂತ ಇರ್ತಾರೆ. ಅವರು ಬಾಬ್ದಾರರು ಈ ದೇವಸ್ಥಾನಕ್ಕೆ. ಅವರು ಒಂದಿಷ್ಟು ದೊಡ್ಡದು ಗೂಟ ಇರುತ್ತೆ ಕಟ್ಟಿಗೆದು, ಅದನ್ನು ಕಾಲಲ್ಲಿ ಬಡ್ಕೊಳ್ತಾರೆ. ಬಡ್ಕೊಂಡು ತಮ್ಮ ಒಂದು ಸ್ವರೂಪವನ್ನು ತೋರಿಸ್ತಾರೆ ಭಕ್ತಾದಿಗಳಿಗೆ. ಅದು ಒಂದು ಆ ಒಂದು ಕುರುಹ ಸರ್. ಸರಪಣಿ ಪವಾಡ ಒಂದು ಅದು ಅದನ್ನು ಹಾಲ್ಮತದವರು, ಗೊರವಯ್ಯನವರು ಅವ್ರು ಮಾಡ್ತಾರೆ. ಅದು ಎಲ್ಲ ಅವಾಗೇನು ನಡೀತಲ್ಲ, ಅಂದರೆ ರಾಕ್ಷಸರ ಸಂಹಾರ ನಡೀತಲ್ಲ, ಅದರ ಒಂದು ಕುರುವಾಗಿ ಒಂದು ವಿಜಯೋತ್ಸವ ಆಚರಣೆ ಮಾಡಿದಾಗ. ರಾಕ್ಷಸ ಸಂಹಾರ ಮಾಡೋದಕ್ಕೆ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಇದೆಲ್ಲ ಪ್ರತೀತಿ ಮಾಡ್ತಾರೆ ಅಂತ ಹೇಳಿ. ಹಾ ಸರ್. ಈಗ 7 ಕೋಟಿ ಅಂತ ಪ್ರತೀತಿ ಇದೆ. ಅದು 7 ಕೋಟಿ ಅಂದ್ರೆ ಏನು ಅಂತ ಅಂದರೆ ಹಿಂದೆ ಏನು ಅದರ ರಾಕ್ಷಸರು ಸಂಹಾರ ಮಾಡಬೇಕಾದ್ರೆ ಏನು ಶಿವ ಇದ್ದಾನಲ್ಲ, ಅವರಿಗೆ 7 ಕೋಟಿ ಸೈನಿಕರು ಬೆಂಬಲ ಕೊಡ್ತಾರೆ. ಆವಾಗ ಎಲ್ಲರೂ 7 ಕೋಟಿ ಚಾಂಗ್ಮರು ಅಂದ್ರೆ ಮುಂದೆ ನಡಿ ಅನ್ಕೊಂತ ಅವ್ರನ್ನ ಹುರಿದುಂಬಿಸ್ತಾರೆ. ಈಗ ಭಂಡಾರನೇ ಯಾಕೆ ಪ್ರತೀತಿಯಾಗಿದೆ? ಇಲ್ಲಿ ಕುಂಕುಮ, ವಿಭೂತಿ ಎಲ್ಲ ಹಾಕ್ಬೇಕು. ಭಂಡಾರನೇ ಯಾಕೆ ಪ್ರತೀತಿಯಾಗಿದೆ? ಪ್ರತೀತಿ ಯಾಕಾಗಿದೆ ಅಂದರೆ ಶಿವನು ಧರೆಗಿಳಿದ, ಅಂದರೆ ಋಷಿಮುನಿಗಳು ಘೋರ ತಪಸ್ಸು ಮಾಡಿ ಪರಮಾತ್ಮನ ಏನು ಧರೆಗಿಳಿಸ್ತಾರಲ್ಲ, ಅವಾಗೇ ಭಂಡಾರ ಹುಟ್ಟಿದ್ದು. ಅಂದರೆ ಪರಮಾತ್ಮ ಹುಟ್ಟಿದ ದಿನ ಅಂತ. ಭಂಡಾರ ಹುಟ್ಟಿದ್ದಕ್ಕೆ ಪರಮಾತ್ಮ ಹುಟ್ಟಿದ ದಿನ. ಶಿವನು ಧರೆಗೆ ಇಳಿದ ಮೇಲೆ ಭಂಡಾರ ಸೃಷ್ಟಿಯಾಗುತ್ತೆ. ಅಲ್ಲಿಂದ ಎಲ್ಲರೂ ಭಂಡಾರ ಧರಿಸ್ತಾರೆ. ಅದಕ್ಕೆ ಆ ದಿನ ಚಂಪಾಷಷ್ಠಿ ಅಂತ ಆಗುತ್ತೆ. ಚಂಪಾಷಷ್ಠಿ ದಿನ ಇಲ್ಲಿ ಭಂಡಾರ ಅರ್ಚನೆಯನ್ನು ಮಾಡ್ತಾರೆ. ನಮ್ಮ 9 ಅರ್ಚಕರು ಮತ್ತು ಗುರುಗಳು ಮತ್ತು ಎಲ್ಲ ಬಾಬ್ದಾರರು ಸೇರಿ ಅರ್ಚನೆ ಮಾಡ್ತಾರೆ. ಆಮೇಲೆ ಭಂಡಾರವನ್ನು ನಾವು ಗುರುಗಳು, ಅಂದರೆ ಭಂಡಾರದ ಗುರುಗಳು ಅಂತಾರೆ ನಮ್ಮನೆ, ನಾವು ಸ್ವಲ್ಪ ಕೊಡ್ತೀವಿ. ಅವರೆಲ್ಲ ಅದನ್ನು ಬೆಳೆಸ್ಕೊಂಡು ಭಂಡಾರನ ದರ್ಶನ ಹೋಗ್ತಾರೆ. ಅದನ್ನು ದರ್ಶನ ಹೋಗೋದರಿಂದ ಯಾವುದೇ ದುಷ್ಟಶಕ್ತಿಗಳು ಎದುರು ಬರುವುದಿಲ್ಲ ಅಂತ ಒಂದು ಪ್ರತೀತಿ ಇದೆ. ನೀವು ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ರಿ? ನಾನು 16ನೇ ತಲೆಮಾರು ಈ ದೇವಸ್ಥಾನಕ್ಕೆ. ನಮ್ಮ ಪೂರ್ವಜರು ಬರೆದಿಟ್ಟ ಪ್ರಕಾರ, ವಂಶಾವಳಿನ ಬರೆದಿಟ್ಟ ಪ್ರಕಾರ ನಾನು 16ನೇವನು. ನಮ್ಮದು ವಂಶ ಪಾರಂಪರೆ. ಅಲ್ಲಿ ಸೂರ್ಯ ಚಂದ್ರ ಭೂಮಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವೇ ಈ ದೇವಸ್ಥಾನದ ಇದು ವಂಶ ಪಾರಂಪರೆ ಧರ್ಮಾಧಿಕಾರಿಗಳು. ಆಮೇಲೆ ಇದು ಗುರುಪೀಠ ಸರ್. ಇದು ನಿಮ್ಮ ಗುರುಪೀಠನ? ಗುರುಪೀಠ ಇದು. ಅಂದರೆ ಇವೆಲ್ಲ ಪೂರ್ವಕಾಲದ ವಿಗ್ರಹಗಳು. ಹಿಂದೆ ಋಷಿಮುನಿಗಳು ಪೂಜಿಸಿದಂಥ ವಿಗ್ರಹಗಳು ನಮಗೆ ಚರಿತ್ರೆ ಬುಕ್ಕಿನಲ್ಲೇ ದಾಖಲೆ ಇದೆ. ಈಗಲೂ ಇದೆನಾ ಇವು? ದಾಖಲೆ ಇದೆ. ಹೀಗೆ ನಾವು ಹೋಗುವಾಗ ನಮ್ಮನ್ನು ಈ ರೀತಿ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮ ಪಟ್ಟದ ಕತ್ತಿ, ದೇವ್ರ ಗುಡಿಯಲ್ಲಿರುತ್ತೆ. ಇದು ನಮ್ಮ ಕೈಯಲ್ಲಿ ಕೊಡ್ತಾರೆ. ಕೊಟ್ಟ ಮೇಲೆ ಕಾರ್ಯಕ್ರಮ ಪ್ರಾರಂಭ. ಆಮೇಲೆ ದೇವರ ಆಯುಧಗಳೆಲ್ಲ ನಮ್ಮ ಪೀಠದಲ್ಲಿ ಇರ್ತವೆ. ಬಿಲ್ಲು, ಬಾಣ ಮತ್ತು ಇಲ್ಲಿ ಮನೆ ಕಟ್ಟೋದರಿಂದ ನಾವು ಇದೆಲ್ಲವನ್ನು ತೆಗೆದಿಟ್ಟಿದ್ದೀವಿ. ಈ ರೀತಿ ಕಾರ್ಯಕ್ರಮಗಳು ನಮ್ಮ ಸಮ್ಮುಖದಲ್ಲೇ ನಡೀಬೇಕು. ಇಲ್ಲಿ ಆಯುಧಗಳು, ಇವು ಬಿಲ್ಲು ಬಾಣಲಿಗೆ ತೊಗೊಂಡ್ಬರ್ತಾರೆ. ಅಂದರೆ ರಾಕ್ಷಸನ ಸಂಹಾರ ಮಾಡೋ ಒಂದು ನಿಯಮಗಳನ್ನು ನಮ್ಮ ಕೂಡ ಮಾಡಿಸ್ತಾರೆ. ಅಲ್ಲಿ ತೋರಿಸ್ಕೊಡ್ತೀರಾ ನೀವು? ಅಲ್ಲಿ ನಿಯಮ ಮಾಡಿಸ್ತಾರೆ. ಇದು ಮೂಲ ಗುರುಪೀಠ. ಅಂದರೆ ಇದು ಮುಖದಲ್ಲಿ ಮಾಡ್ಕೋಬೇಕು. ನೋಡಿ, ಸರಪಣಿ ಪವಾಡಲ್ಲಿ ಕಾಲಲ್ಲಿ ಇದು ಮಾಡಿರೋದು. ಓಕೆ ನೋಡ್ರಿ ವೀಕ್ಷಕರ, 500 ವರ್ಷಗಳ ಕಾಲ ಒಂದು ಇತಿಹಾಸ ಇದ್ರದ್ದು ಅಂತ ಹೇಳ್ತಾರೆ, ಒಡೆಯರ ಮನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿದೆ. ನಾವು ಇನ್ನು ನಿಮ್ಮ ಪುರಾವೆಗಳನ್ನು ನಾವು ಸಂಕ್ಷಿಪ್ತವಾಗಿ ಹಾಕ್ತೀವಿ. ಅವ್ರು ನಮ್ಗೆ ಕೊಡ್ತಾರಂತೆ, ವೇಟ್ ಮಾಡಿರಿ. ನಾವೆಲ್ಲ ನಿಮಗೆಲ್ಲ ಹಾಕಿ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೀವಿ. ಎಲ್ಲ ಹಿಸ್ಟ್ರಿನೇ ಇದೆ ಇಲ್ಲಿ.
ಇತಿಹಾಸ ಇದೆ. ಅದು ನಿಮಗೆ ಅವ್ರ ನಿಜವಾದ ಇದು ಬರವಣಿಗೆ ಅಂತ ನಮಗೆ ಸಾಕ್ಷಿ ತೋರಿಸ್ತಾ ಇದ್ದಾರೆ.